ಆತ್ಮೀಯರೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಲಿಂಗರಾಜ್ ಹಳ್ಳ, ಶಿಕ್ಷಕರು ವರದಾ ಪ್ರೌಢಶಾಲೆ ಗೊಂದಿ. ಈಗ ನಾವು 5ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮೊದಲನೇ ಪಾಠವಾದ ಒಟ್ಟಿಗೆ ಬಾಳುವ ಆನಂದ ಎನ್ನುವ ಜನಪದ ಕಥೆಯನ್ನು ಅಭ್ಯಾಸ ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ಪಾಠವನ್ನು ವೀಕ್ಷಣೆಯನ್ನು ಮಾಡಬೇಕು. ಮಕ್ಕಳೇ, ಮೊದಲಿಗೆ ಪಾಠವನ್ನು ಪ್ರವೇಶ ಮಾಡೋದಕ್ಕಿಂತ ಮೊದಲಿಗೆ ಪಾಠದ ಪ್ರವೇಶ ಭಾಗವನ್ನು ನೋಡ್ಕೊಂಡು ಬರೋಣ. ಪ್ರವೇಶ. ಒಗ್ಗಟ್ಟಿನಲ್ಲಿ ಬಲವಿದೆ, ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ನಮ್ಮ ನಡುವೆ ಇರುವಂತಹ ದ್ವೇಷ ಅಸೂಯೆಗಳನ್ನು ಮರೆತು ಎಲ್ಲರನ್ನೂ ಪ್ರೀತಿಸುತ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ ಅಲ್ವಾ ಮಕ್ಕಳೇ? ಒಗ್ಗಟ್ಟಿನಲ್ಲಿ ಬಲ ಇದೆ, ಎಲ್ಲರೂ ಒಟ್ಟಾಗಿ ನಾವು ಬಾಳಬೇಕು, ಸುಖವಾಗಿ ಇರಬಹುದು. ಒಟ್ಟಾಗಿ ಬಾಳಿದರೆ ಸುಖವಾಗಿರಬಹುದು. ನಮ್ಮಲ್ಲಿರುವಂತಹ ದ್ವೇಷ, ಅಸೂಯೆ, ಸಿಟ್ಟು ಇವುಗಳನ್ನೆಲ್ಲವನ್ನು ಮರೆತು ಎಲ್ಲರನ್ನೂ ಪ್ರೀತಿಯಿಂದ ನೋಡ್ಕೊಳ್ತಾ ಬಾಳಿದರೆ ನಮ್ಮ ಬದುಕು ಸುಖಮಯವಾಗಿರುತ್ತದೆ ಅಲ್ವಾ? ಅದೇ ಸ್ಟೋರಿಯನ್ನು, ಅದೇ ವಿಷಯ ವಸ್ತುವನ್ನು ಒಳಗೊಂಡಂತಹ ಕಥೆನೇ ಒಟ್ಟಿಗೆ ಬಾಳುವ ಆನಂದ ಎನ್ನುವಂತಹ ಕಥೆಯಾಗಿದೆ. ನೋಡೋಣ ಹಂಗಾರೆ ಕಥೆಯಲ್ಲಿ ಏನೇನಿದೆ ಅಂಥೇಳಿ. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರನೂ ಇತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ದುಂಡನೆಯ ಕಲ್ಲು ಬಂದು ನಿಂತ್ಕೊಂಡಿತ್ತು. ಮರದ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿ ಬೆಳೆದಂತೆ ಕಾಣಿಸ್ತಾ ಇತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸ್ತಾ ಇತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗೆ ಇದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗ್ತಾ ಇರಲಿಲ್ಲ. ನೋಡಿ ಮಕ್ಕಳೇ, ಒಂದು ಹಳ್ಳಿ, ಆ ಹಳ್ಳಿಯಲ್ಲಿ ರೈತನೊಬ್ಬನ ಹೊಲ ಇತ್ತು. ಆ ಹೊಲದಲ್ಲಿ ಒಂದು ಬೇವಿನ ಮರ ಇತ್ತು. ಆ ಬೇವಿನ ಮರದ ಕೆಳಗೆ ಹೇಗೋ ಏನೋ ಒಂದು ದುಂಡನೆಯ ಕಲ್ಲು ಬಂದು ನಿಂತ್ಕೊಂಡಿತ್ತು. ಮರದ ಮೇಲೆ ಕೂತ್ಕೊಂಡಂಥ ಹಕ್ಕಿ ಪಕ್ಷಿಗಳೆಲ್ಲವೂ ಹಿಕ್ಕೆಯನ್ನು ಹಾಕ್ತಾ ಇದ್ವು. ಆ ಹಿಕ್ಕೆಯೆಲ್ಲ ಕಲ್ಲಿನ ಮೇಲೆ ಬಿದ್ದು 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 ಆ ಕಲ್ಲು ಬೆಳ್ಳಗೆ ವಿಭೂತಿ ಬಡದಂತೆ ಕಾಣಿಸ್ತಾ ಇತ್ತು. ವಿಭೂತಿ ಬಡದಂತೆ ಒಂದು ದೇವರ ಕಲ್ಲಿನ ರೀತಿ ಒಳಗೆ ಕಾಣಿಸ್ತಾ ಇತ್ತು. ಆದ್ದರಿಂದ ಆ ಮರವನ್ನು ಜನ ಎಲ್ಲ ಅಮ್ಮನ ಮರ, ಅಮ್ಮನ ಮರ ಅಂತ ಹೇಳಿ ಕರೀತಾ ಇದ್ದರು. ಆದ್ದರಿಂದ ಆ ಕಲ್ಲು ಬೇವಿನ ಮರದ ಕೆಳಗೆ ಇದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಬೇವಿನ ಮರದಿಂದ ಕಲ್ಲು, ಕಲ್ಲಿನಿಂದ ಬೇವಿನ ಮರ, ಹೀಗೆ ಒಂದಕ್ಕೊಂದು ಎರಡೂ ಸುಖವಾಗಿದ್ವು. ಅಮ್ಮನ ಮರ, ಅಮ್ಮನ ಕಲ್ಲು ಅಂಥೇಳಿ ಜನ ಈ ಎರಡೂ ಅಂದರೆ ಕಲ್ಲು ಮತ್ತು ಬೇವಿನ ಮರದ ತಂಟೆಗೆ ಯಾರೂ ಹೋಗ್ತಾ ಇರಲಿಲ್ಲ. ಹೀಗೆ ಒಂದರ ಹೆಸರಿನಿಂದ ಮತ್ತೊಂದು ಜೀವನವನ್ನು ಮಾಡ್ತಾ ಸುಖವಾಗಿದ್ವು. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಅಂತ ಜನ ಕರೀತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನಿಂತಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೀತಾರೆ ಎಂದಿತು. ಹೀಗೆ ಎರಡೂ ಜಗಳ ಮಾಡಿದವು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ನಾನಿಲ್ಲದಿದ್ದರೆ ಮರವನ್ನು ಕಡಿದು ಹಾಕುತ್ತಾರೆ ಎಂದು ಕಲ್ಲು, ತನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ, ಹೀಗೆ ಎರಡೂ ತಮ್ಮೊಳಗೆ ಆಲೋಚಿಸುತ್ತಿದ್ದವು. ಒಂದು ಸಲ ತನ್ನಿಂದಾನೇ ಇನ್ನೊಂದು ಸುಖವಾಗಿದೆ ಅಂಥೇಳಿ ಎರಡಕ್ಕೂ ಜಂಬ ಬಂತು. ಅಂದರೆ ಆ ಕಲ್ಲಿಗೆ ಜಂಬ ಬಂತು. ಏನು, ನಾನು ಇರೋದ್ರಿಂದನೇ ಬೇವಿನ ಮರ ಸುಖವಾಗಿದೆ ಅಂಥೇಳಿ ಕಲ್ಲು ಅಂದ್ಕೊಳ್ತು. ಆದರೆ ಮರ, ನಾನು ಇರೋದ್ರಿಂದಾನೇ ಕಲ್ಲು ಸುಖವಾಗಿದೆ ಅಂಥೇಳಿ ಮರ ಅಂದ್ಕೊಂತು. ಹೀಗೆ ಎರಡೂ ಒಂದಕ್ಕೊಂದು ಜಂಬ ಪ್ರಾರಂಭ ಆಯಿತು. ಆಗ ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದಲೇ ನಿನ್ನನ್ನು ಅಮ್ಮನ ಕಲ್ಲು ಅಂತ ಕರೀತಾರೆ ಅಂಥೇಳಿ ಮರ ಹೇಳ್ತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನು ನಿಂತ್ಕೊಂಡು ಇರೋದ್ರಿಂದ ನಿನ್ನನ್ನು ಅಮ್ಮನ ಮರ ಅಂತ ಕರೀತಾರೆ ಅಂಥೇಳಿ ಎರಡೂ ಜಗಳ ಮಾಡೋದಕ್ಕೆ ಪ್ರಾರಂಭ ಮಾಡಿದವು. ಕೊನೆಗೆ ಕಲ್ಲು ಉರುಳ್ಕೊತ ದೂರಕ್ಕೆ ಹೋಗಿ ನಿಂತ್ಕೋತು. ನಾನಿಲ್ಲದಿದ್ದರೆ ಮರವನ್ನು ಕಡ್ದು ಹಾಕ್ತಾರೆ ಅಂಥೇಳಿ ಮರ ಅನ್ಕೊಂತು. ಆದರೆ ಮರ ಏನು ಕಲ್ಲು ಅನ್ಕೊಂತು. ಆದರೆ ಮರ ಏನು ಅನ್ಕೊತು ಅಂದರೆ, ನನ್ನ ಕೆಳಗೆ ನೀನು ಇಲ್ಲ ಅಂತ ಅಂದರೆ ಕಲ್ಲನ್ನು ಒಡೆದು ಹಾಕ್ತಾರೆ ಅಂಥೇಳಿ ಮರ ಅನ್ಕೊಂತು. ಹೀಗೆ ಎರಡು ತಮ್ಮೊಳಗೆ ಆಲೋಚನೆ ಮಾಡ್ಕೋತಾ ಇದ್ವು. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಹಳ್ಳಿಯ ರೈತ
ತನ್ನ ಮಕ್ಕಳ ಜೊತೆ ಬಂದ. ಅಮ್ಮನ ಕಲ್ಲು ಇಲ್ಲದ ಬೇವಿನ ಮರವನ್ನು ನೋಡಿ, ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಊಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ರೈತ ಏನು ಮಾಡ್ದ, ಒಂದು ಸಾರಿ ತನ್ನ ಮಕ್ಕಳನ್ನು ಕರ್ಕೊಂಡು ಹೊಲವನ್ನು ಉಳುಮೆ ಮಾಡೋದಕ್ಕೆ ಬಂದ. ಆದರೆ ಅಮ್ಮನ ಕಲ್ಲು ಇಲ್ಲದ ಬೇವಿನ ಮರವನ್ನು ನೋಡಿ ಹೇಳ್ದ, ನೋಡಿ ಈ ಬೇವಿನ ಮರವನ್ನು ನಾಳೆ ಕಡಿಸಿಬಿಡಿ, ಇದರಿಂದ ನೇಗಿಲಿಗೆ ಚಕ್ರವನ್ನು ಮಾಡಿಸಿದ್ರಾಯಿತು ಅಂತ ಹೇಳಿದ. ಹಾಗೆಯೇ ಮರದಿಂದ ದೂರವಾಗಿ ಬಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ಒಡೆಯವರನ್ನು ಕರೆಸಿ ನಾಳೆ ಈ ಕಲ್ಲನ್ನು ಒಡೆಸಿಬಿಡಿ, ಇದರಿಂದ ನೇಗಿಲನ್ನು ಕಟ್ಟಿ ಉಳೋದಕ್ಕೆ ಬರ್ತದೆ ಅಂತೇಳಿ ಹೇಳಿದ. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನ ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ, ಅದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಆತ ಹೋಗುವುದನ್ನೇ ಕಾದಿದ್ದ ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿರುವುದು ಎಂದು ಈಗ ಎರಡಕ್ಕೂ ತಿಳಿಯಿತು. ಬೇವಿನ ಮರ ಮತ್ತು ಕಲ್ಲು ಮತ್ತೆ ಸ್ನೇಹಿತರಾದರು. ಹೀಗೆ ರೈತ ಮತ್ತು ರೈತನ ಮಕ್ಕಳು ಮಾತಾಡೋದನ್ನು ಕೇಳಿದಂತಹ ಕಲ್ಲು ಮತ್ತು ಮರಗಳಿಗೆ ಭಯ ಸ್ಟಾರ್ಟ್ ಆಯಿತು. ಹಾಗೆಯೇ ರೈತ ಮತ್ತು ರೈತನ ಮಕ್ಕಳು ಆ ಕಡೆ ಹೋಗೋದನ್ನೇ ನೋಡ್ಕೋತಾ ಇದ್ದಂತಹ ಕಲ್ಲು ಮರಕ್ಕೆ ಹೇಳ್ತು, ನಾನು ಬರಲ್ಲ ಅಂಥೇಳಿ, ಬೇಗ ಬಾ ಅಂಥೇಳಿ ಮರ ಹೇಳ್ತು. ಆವಾಗ ಕಲ್ಲು ಉಳ್ಕೊಂಡೋಗಿ ತಾನು ಮೊದಲಿದ್ದ ಜಾಗದಲ್ಲಿ ಹೋಗಿ ಕುತ್ಕೋತು. ಈಗ ಅರ್ಥ ಆಯಿತು ಕಲ್ಲು ಮತ್ತು ಮರಗಳಿಗೆ ನಾವು ಒಬ್ಬರಿಂದ ಇನ್ನೊಬ್ಬರು ಸುಖವಾಗಿದ್ದೇವೆ ಎಂಬುದು. ಮತ್ತೆ ಆ ಕಲ್ಲು ಮತ್ತು ಮರ ಸ್ನೇಹಿತರಾದರು. ಮಾರನೇ ದಿನ ಮರ ಕಡಿಯುವವರು ಬಂದು ನೋಡಿದರು, ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು ಒಡೆಯುವುದು ಬೇಡ ಎಂದು ಅವರೂ ಹೊರಟು ಹೋದರು. ಹೀಗೆ ಮಾರನೇ ದಿನ ಕಲ್ಲು ಒಡೆಯುವರು ಮತ್ತು ಮರ ಕಡಿಯುವವರು ಇಬ್ಬರು ಬಂದರು. ಮರ ಕಡಿಯುವವರು ಬಂದು ನೋಡಿದರು, ಕಲ್ಲು ಮರದ ಕೆಳಗೆ ನಿಂತಿತ್ತು. ಅದನ್ನು ನೋಡಿದವರು, ಓ ಇದು ಅಮ್ಮನ ಮರ, ಕಡಿಯೋದು ಬೇಡ ಅಂಥೇಳಿ ಹೆದರಿ ಭಕ್ತಿಯಿಂದ ಹೊರಟು ಹೋದರು. ಕಲ್ಲು ಒಡೆಯುವವರು ಸಹ ಇದು ಅಮ್ಮನ ಕಲ್ಲು ಒಡೆಯೋದು ಬೇಡ ಅಂಥೇಳಿ ಅವರೂ ಸಹ ಹೊರಟು ಹೋದರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾಗಿದ್ದವು. ಈಗ ಎರಡೂ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಹೀಗೆ ಬೇವಿನ ಮರ ಮತ್ತು ಕಲ್ಲು ಕಂಟಕ ಅಂತಂದರೆ ಸಂಕಟ ಬಂದಂತಹ ದುಃಖದಿಂದ ಪಾರಾಗಿದ್ದವು. ಹೀಗೆ ಎರಡೂ ಯಾರ ಭಯನೂ ಇಲ್ಲದೇ ಸುಖವಾಗಿದ್ದವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಆದ್ದರಿಂದ ಮಕ್ಕಳೇ, ಎಲ್ಲರೂ ಸಹ ಜಗಳ ತಂಟೆ ತಕರಾರುಗಳನ್ನು ಮಾಡದೆ ಎಲ್ಲರೂ ಸ್ನೇಹಿತರಾಗಿ ಪ್ರೀತಿ ವಿಶ್ವಾಸದಿಂದ ನಂಬಿಕೆಯಿಂದ ನಾವು ಜೀವನವನ್ನು ಸಾಗಿಸಿದರೆ ನಾವು ಸಹ ಕಲ್ಲು ಮತ್ತು ಮರದ ರೀತಿಯಲ್ಲಿ ಸುಖವಾಗಿ ಒಟ್ಟಿಗೆ ಬಾಳಬಹುದು ಎಂಬುದು ಈ ಪಾಠದ ಆಶಯ ಆಗಿದೆ. ಆಯಿತಾ ಮಕ್ಕಳೇ, ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತೇಳಿ ಅನ್ಕೋತೀನಿ. ಈ ಪಾಠ ಅರ್ಥ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಪಾಠಕ್ಕೆ ಕಮೆಂಟ್ಸ್ಗಳನ್ನು ಮಾಡಿ, ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.